ಎಸ್ಐಆರ್ ಪ್ರಕ್ರಿಯೆಯಡಿ 50 ದಿನಗಳ ಕಾಲ ನೋಟಿಸ್ ನೀಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ. ಮ್ಯಾಪಿಂಗ್ ಮಾಡದಿರುವ 3,990 ಮತದಾರರು ಸೇರಿದಂತೆ ಒಟ್ಟು 27,730 ಮತದಾರರಿಗೆ ನೋಟಿಸ್ ನೀಡಲಾಗಿದೆ ಎಂದು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಿಳಿಸಿದರು. 58 ದಿನಗಳ ಕಾಲ ನೋಟಿಸ್ ಪೀರಿಯಡ್, ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಡಿಸ್ಪೋಸಲ್ ಪೀರಿಯಡ್ ಅಂತ ಏನು ಕರೆದೆ, ಅದರಲ್ಲಿ ಒಟ್ಟು 31,720 ಪ್ರಕರಣಗಳು ಇತ್ಯರ್ಥ ಆಗಿದೆ. 31,720 ಪ್ರಕರಣದಲ್ಲಿ ಮ್ಯಾಪಿಂಗ್ ಆಗದೇ ಇರತಕ್ಕಂಥ ಮತದಾರರ ಸಂಖ್ಯೆ 3,990. ಅದೇ ರೀತಿ ಮ್ಯಾಪಿಂಗ್ ಮಾಡಿಯೂ ಕೂಡ ಕೆಲವೊಂದು ವ್ಯತ್ಯಾಸಗಳಿರ್ತಕ್ಕಂಥದ್ದು 27,730 ಮತದಾರರು. ಒಟ್ಟು ಸೇರಿಸಿ 31,720 ಮತದಾರರು. ಈ ಇಷ್ಟು ಮತದಾರರ ಕೇಸಲ್ಲಿ ನೋಟಿಸನ್ನು ಇಶ್ಯೂ ಮಾಡಿ ಪ್ರಕರಣವನ್ನು ವಿಚಾರಣೆಗೆ ಎತ್ಕೊಳ್ಳೋದು. ಈ ವಿಚಾರಣೆಗೋಸ್ಕರ ನಾವು ನಮ್ಮ AER ರೆಗ್ಯುಲರ್ ಚಿಕ್ಕಮಗಳೂರು ತಹಶೀಲ್ದಾರ್ ಅವರು ಇರ್ತಾರೆ. ಇವರ ಜೊತೆಗೆ ಇನ್ನು 41 ಜನ ಅಡಿಷನಲ್ AEROs ಅಂತ ಕರೀತೀವಿ, ಹೆಚ್ಚುವರಿ AEROಗಳನ್ನು, ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿ ಪ್ರಪೋಸಲ್ನ ಎಲೆಕ್ಷನ್ ಕಮಿಷನ್ಗೂ ಕೂಡ ಕಳಿಸಾಗಿದೆ. ಇವರೆಲ್ಲರೂ ಕೂಡ ಗ್ರೂಪ್ A ಅಥವಾ B ಆಫೀಸರ್ಗಳಿರ್ತಾರೆ. ಈ ಲಿಸ್ಟನ್ನು ಕಮಿಷನ್ಗೆ ಕಳಿಸಿದ್ದೀವಿ. ಅಪ್ರೂವಲ್ ಆಗೋದು ಬಾಕಿ ಇದೆ. ಒಂದು ಬಾರಿ ಅಪ್ರೂವಲ್ ಆದ ನಂತರ ಇವರು ನೋಟಿಸನ್ನು ಇಶ್ಯೂ ಮಾಡುವಂಥ ಪ್ರಕ್ರಿಯೆಯನ್ನು ಚಾಲನೆ ಮಾಡಲಿದ್ದಾರೆ. ಅದಾದಮೇಲೆ ಪ್ರಕರಣವನ್ನು ವಿಚಾರಣೆಯನ್ನು ಕೈಗೊಳ್ತಾರೆ. ಈಗ ವಿಚಾರಣೆಗೆಲ್ಲ 31,720 ಮತದಾರರ ವಿಚಾರಣೆ ಈ 42 ಜನ ಸೇರಿ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ತಲಾ ಹತ್ರ ಒಂದು 900 ಪ್ರಕರಣಗಳು ವಿಚಾರಣೆಗೆ ಬರುತ್ತೆ. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 41 ಹೆಚ್ಚುವರಿ AEROಗಳನ್ನು ನೇಮಕ ಮಾಡಲಾಗಿದ್ದು, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಪ್ರಕರಣ ವಿಚಾರಣೆ ನಡೆಸಲಿದ್ದಾರೆ. ಈಗಾಗಲೇ ಚುನಾವಣಾ ಪ್ರತಿಗಳನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ವಿತರಿಸಲಾಗಿದ್ದು, BLOಗಳಿಗೆ ನಾಳೆ ತರಬೇತಿ ನೀಡಲಾಗುತ್ತದೆ. SIR ಪ್ರಕ್ರಿಯೆಯಲ್ಲಿ ಮತಗಟ್ಟೆಗಳ ಸಂಖ್ಯೆ 261ರಿಂದ 270ಕ್ಕೆ ಹೆಚ್ಚಳವಾಗಿದೆ ಎಂದು ಹೇಳಿದರು. ವಿಚಾರಣೆಯನ್ನು ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಆಯಾ ಗ್ರಾಮ ಪಂಚಾಯತಿ ಕಚೇರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಸು. ನಗರ ಭಾಗದಲ್ಲಿ ಉದಾಹರಣೆಗೆ ತಾಲೂಕು ಆಫೀಸಲ್ಲಿ ಒಬ್ಬರು ವಿಚಾರಣೆ ಮಾಡ್ತಾರೆ. ಡಯಟ್ನಲ್ಲಿ 3 ಜನ ವಿಚಾರಣೆ ಮಾಡ್ತಾರೆ. ನಗರಸಭೆಯಲ್ಲಿ 2 ವಿಚಾರಣೆ ಮಾಡ್ತಾರೆ. ತಾಲೂಕ್ ಪಂಚಾಯತಲ್ಲಿ 2 ವಿಚಾರಣೆ ಮಾಡ್ತಾರೆ. ಇನ್ನು ಬಾಕಿ ಉಳಿದಿರ್ತಕ್ಕಂತಹ 34 ಜನ ಏನಿದ್ದಾರೆ, 34 ಹೆಚ್ಚುವರಿ AEROಗಳು ಏನಿದ್ದಾರೆ, ಅವರೆಲ್ಲ ತಮ್ಮ ಕಚೇರಿಗಳಲ್ಲಿ ಈ ಮತಗಟ್ಟೆಗೆ ಸಮೀಪ ಇರತಕ್ಕಂತಹ ತಮ್ಮ ಕಚೇರಿಗಳಲ್ಲಿ ಅವರು ಪ್ರಕರಣವನ್ನು ವಿಚಾರಣೆ ಮಾಡಲಿದ್ದಾರೆ. ಈಗಾಗಲೇ ಇವತ್ತು 4 ಗಂಟೆಗೆ ನಾವು ಪೊಲಿಟಿಕಲ್ ಪಾರ್ಟಿ ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೀವಿ. ಈಗ ಡ್ರಾಫ್ಟ್ ರೋಲ್ ಏನು ಪಬ್ಲಿಷ್ ಆಗಿದೆ, 6 ಪ್ರತಿಗಳು ನಮಗೆ ಎಲೆಕ್ಷನ್ ಕಮಿಷನಿಂದ ರಿಸೀವ್ ಆಗಿದೆ. ಈ 6 ಪ್ರತಿಗಳನ್ನು ನಾವು ರೆಕಗ್ನೈಸ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ಅಂದರೆ ಮಾನ್ಯತೆ ಪಡೆದಿರತಕ್ಕಂತಹ ರಾಜಕೀಯ ಪಕ್ಷಗಳಿಗೆ ನಾವು ಈ ಪ್ರತಿಗಳನ್ನು ವಿತರಣೆ ಮಾಡಲಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ 5 ಪ್ರತಿಗಳು ಬರೋದು ಬಾಕಿ ಇದೆ. ಅದರಲ್ಲಿ 1 ಪ್ರತಿ BLOಗಳಿಗೆ ನಾವು ವಿತರಣೆ ಮಾಡ್ತೇವೆ. ಅದೇ ರೀತಿ ಈ ನೋಟಿಸ್ ವಿಚಾರಣೆ ಇವಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ತರಬೇತಿಯನ್ನು ಇಟ್ಕೊಂಡಿದ್ದೇವೆ. ಇಡೀ ದಿನದ ತರಬೇತಿ ನಡೆಯಲಿದೆ. ನಮ್ಮ 261 PS ಏನಿದೆ, 261 PSಗೆ ಸಂಬಂಧಪಟ್ಟಿರುವಂಥ ಅಷ್ಟು BLOಸ್ಗೆ, ಅಷ್ಟು BLO ಸೂಪರ್ವೈಸರ್ಗಳಿಗೆ ಹಾಗೂ ಈ ಹೆಚ್ಚುವರಿ AEROಗಳು ಏನಿದ್ದಾರೆ ಇಷ್ಟು ಜನರಿಗೆ ನಾಳೆ ಇಡೀ ದಿನದ ತರಬೇತಿಯನ್ನು ನಾವು ಕೊಡಲಿದ್ದೇವೆ. ತರಬೇತಿಯನ್ನು ಕೊಡುವಂಥವರು ನಮ್ಮ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ತರಬೇತಿಯನ್ನು ಕೊಡ್ತಾರೆ. ಹೀಗೆ
ಇನ್ನೊಂದು ಮಾಹಿತಿ ತಮಗೆ ಏನು ಅಂತ ಹೇಳಿದ್ರೆ, SIR ಪ್ರಾರಂಭಕ್ಕಿಂತ ಮುಂಚೆ ನಮ್ಮಲ್ಲಿ 261 ಮತಗಟ್ಟೆಗಳು ಇದ್ದವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗುವ ಹಂತಕ್ಕೆ ಬಂದಾಗ ಈ 261 ಇದ್ದಿದ್ದು ಈಗ 270 ಆಗಿದೆ. ಅಂದರೆ 9 ಹೊಸ ಮತಗಟ್ಟೆಗಳು ಸೇರ್ಪಡೆಯಾಗಿದೆ. ಹಾಗಾಗಿ 261 ಇದ್ದಿದ್ದು 270 ಮತಗಟ್ಟೆಗಳು ಆಗಿದೆ. ಈ ಇಷ್ಟು ಮಾಹಿತಿಯನ್ನು ತಮಗೆ ನೀಡುವಂತೆ. ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಉಪಸ್ಥಿತರಿದ್ದರು.